ನಮಸ್ಕಾರ. ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಬಿಬಿಎಂಪಿ ಕೈಯಲ್ಲಿ ಆಗದ ಕೆಲಸವನ್ನ ಕನ್ನಡದ ನಟಿ ಕಾರುಣ್ಯ ರಾಮ್ ಮಾಡಿ ತೋರಿಸಿದ್ದಾರೆ. ನಿನ್ನೆ ತಡರಾತ್ರಿ ಸಹೋದರಿ ಮತ್ತು ಸ್ನೇಹಿತರೊಂದಿಗೆ ಸೇರಿ ರಾಜರಾಜೇಶ್ವರಿ ನಗರದಲ್ಲಿ ರಸ್ತೆ ಮಧ್ಯೆ ಬಿದ್ದಿದ್ದ ಕೆಲ ಗುಂಡಿಗಳನ್ನು ಮುಚ್ಚಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಇನ್ನು 3 ರಾಜ್ಯಗಳ ವಿಧಾನಸಭಾ ಚುನಾವಣಾ ಫಲಿತಾಂಶ ಈಗ ಪ್ರಕಟ ಆಗ್ತಾ ಇದೆ. ತ್ರಿಪುರಾ, ನಾಗಾಲ್ಯಾಂಡ್ ಬಹುತೇಕ ಬಿಜೆಪಿ ತೆಕ್ಕೆಗೆ ಅಧಿಕೃತವಾಗಿ ಫಲಿತಾಂಶ ಘೋಷಣೆ ಮಾತ್ರ ಬಾಕಿ ಇದ್ದು, ತ್ರಿಪುರಾ, ಮೇಘಾಲಯ ಯಾವ ಪಕ್ಷದ ತೆಕ್ಕೆಗೆ ಅನ್ನುವಂತಹ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. 3 ರಾಜ್ಯಗಳ ಪಕ್ಕಾ ಫಲಿತಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ತ್ರಿಪುರಾದಲ್ಲಿ ಬಿಜೆಪಿ ಪ್ಲಸ್ 33 ಸ್ಥಾನಗಳಲ್ಲಿ ಲೀಡ್ ಅನ್ನ ಪಡೆದುಕೊಂಡ್ರೆ, ಈಗ ನಾಗಾಲ್ಯಾಂಡ್ನಲ್ಲಿ ಬಿಜೆಪಿ ಎನ್ಡಿಪಿಪಿ ಮೈತ್ರಿ ಕಮಾಲ್ ಅನ್ನ ಮಾಡಿದೆ. ಬಿಜೆಪಿ ಎನ್ಡಿಪಿಪಿ 39 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮೇಘಾಲಯದಲ್ಲಿ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಎನ್ಪಿಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ, ತ್ರಿಪುರಾ, ನಾಗಾಲ್ಯಾಂಡ್ನಲ್ಲಿ ಅಧಿಕಾರದ ಗದ್ದುಗೆಯತ್ತ ಬಿಜೆಪಿ ಮುನ್ನಡಿತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. 2 ರಾಜ್ಯಗಳಲ್ಲಿ ಕಮಾಲನ್ನ ಮಾಡಿದೆ ಬಿಜೆಪಿ. ಮೇಘಾಲಯದಲ್ಲಿ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಈಗ ತ್ರಿಪುರಾ, ನಾಗಾಲ್ಯಾಂಡ್ನಲ್ಲಿ ಅಧಿಕಾರದ ಗದ್ದುಗೆಯತ್ತ ಬಿಜೆಪಿ ಸಾಗ್ತಾ ಇರೋದ್ರಿಂದ ಕಾರ್ಯಕರ್ತರಲ್ಲಿ ಬಹಳ ಖುಷಿಯ ವಾತಾವರಣ ನಿರ್ಮಾಣ ಆಗಿದೆ. ಸಂಭ್ರಮದ ವಾತಾವರಣ ಕಾಣ್ತಾ ಇದೆ. ಈಶಾನ್ಯದಲ್ಲಿ ಕಮಲ ಅರಳಿರೋದು ಅಲ್ಲಿನ ಕಾರ್ಯಕರ್ತರಲ್ಲಿ ಇನ್ನಷ್ಟು ಹುಮ್ಮಸ್ಸನ್ನ ಹೆಚ್ಚಿಸಿರೋದನ್ನ ನೋಡಬಹುದು. ತ್ರಿಪುರಾ, ನಾಗಾಲ್ಯಾಂಡ್ ಬಹುತೇಕ ಈಗ ಬಿಜೆಪಿ ತೆಕ್ಕೆಗೆ ಅಧಿಕಾರದ ಗದ್ದುಗೆಯತ್ತ ಮುನ್ನಡಿತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಬೆಳಗಿನಿಂದ ನಡೀತಾ ಇರುವಂತಹ ಈ 3 ರಾಜ್ಯಗಳ ಚುನಾವಣಾ ಫಲಿತಾಂಶದಲ್ಲಿ ಏನು ಆಗಬಹುದು ಅನ್ನುವಂತಹ ಕುತೂಹಲ ಮನೆ ಮಾಡಿತ್ತು. ಈಗಾಗಲೇ ತ್ರಿಪುರಾ, ಮೇಘಾಲಯ, ನಾಗಾಲ್ಯಾಂಡ್ ವಿಧಾನಸಭೆಯ ಚುನಾವಣಾ ಫಲಿತಾಂಶ ಪ್ರಕಟ ಆಗ್ತಾ ಇದೆ. ಮುನ್ನಡೆಯನ್ನ ಇನ್ನು ಕೆಲವೇ ಹೊತ್ತಿನಲ್ಲಿ ಅಧಿಕೃತ ಘೋಷಣೆ ಕೂಡ ಆಗತ್ತೆ. ಈಗ ನಾವು ಗಮನಿಸ್ತಾ ಹೋಗೋದಾದ್ರೆ ತ್ರಿಪುರಾ ಮತ್ತು ನಾಗಾಲ್ಯಾಂಡ್ನ ವಿಚಾರವನ್ನ ನಾವು ನೋಡೋದಾದ್ರೆ, ಇಲ್ಲಿ ಕಂಪ್ಲೀಟ್ ಆಗಿ ಅಧಿಕಾರದ ಗದ್ದುಗೆಯತ್ತ ಬಿಜೆಪಿ ಮುನ್ನಡಿತಾ ಇರೋದು. ಅದೇ ಕಾರಣಕ್ಕಾಗಿ ಈಗ ಅಲ್ಲಿ ಸಂಭ್ರಮದ ವಾತಾವರಣ ಕಂಡು ಬರ್ತಾ ಇದೆ. ಮೇಘಾಲಯದಲ್ಲಿ ಇನ್ನು ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಏನಾಗುತ್ತೆ ನೋಡಬೇಕು. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಈಗಾಗಲೇ ಬೆಳಗ್ಗಿನಿಂದಲೂ ಸಾಕಷ್ಟು ಕುತೂಹಲ ಇತ್ತು ಏನಾಗಬಹುದು ಈಶಾನ್ಯ ರಾಜ್ಯಗಳ ಫಲಿತಾಂಶ ಅಂತ ಹೇಳಿ. ಈಗ 2 ಕಡೆಗಳಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆಯತ್ತ ಮುನ್ನಡಿತಾ ಇದೆ. ಈಗ ಮತ್ತೊಂದು ಕಡೆ ನಾವು ನಾಗಾಲ್ಯಾಂಡ್ನಲ್ಲಿ ನೋಡೋದಾದ್ರೆ ಎನ್ಪಿಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇದರ ಈ ಎಲ್ಲ ಈಗ ಬಿಜೆಪಿಯ ಪ್ಲಸ್ ಮೈನಸ್ ಏನು ಅಂತ ಹೇಳಬಹುದು ಈ ಸಂದರ್ಭದಲ್ಲಿ. ಜೊತೆಗೆ ಇದು ಕರ್ನಾಟಕದ ಮೇಲೆ ಈ ಫಲಿತಾಂಶ ಏನಾದರೂ ಪರಿಣಾಮವನ್ನ ಬೀರತ್ತಾ, ಹೇಗೆ? ನವಿತಾ, ಈ 3 ರಾಜ್ಯಗಳಲ್ಲಿ ಸುಮಾರು 180 ಸ್ಥಾನಗಳಲ್ಲಿ ಇವತ್ತೇನು ಚುನಾವಣೆ ನಡೆದಿದೆ ಅದರ ಫಲಿತಾಂಶ ಬರ್ತಾ ಇದೆ. ಆ ಫಲಿತಾಂಶಕ್ಕೂ ಪೂರ್ವವಾಗಿ ಸಾಕಷ್ಟು ನಿರೀಕ್ಷೆಗಳು, ಚಾಲೆಂಜಸ್ಗಳು ಕೂಡ ಇತ್ತು. ಅದು ವಿಪಕ್ಷಗಳಿಗೂ ಇತ್ತು, ಜೊತೆಗೆ ಆಡಳಿತ ಪಕ್ಷವಾಗಿರ್ತಕ್ಕಂಥ ಕೇಂದ್ರದಲ್ಲಿ ಆಡಳಿತ ಇರತಕ್ಕಂಥ ಎನ್.ಡಿ.ಎಗೂ ಕೂಡ ಇತ್ತು, ಅಂದರೆ ಬಿಜೆಪಿ ಪಕ್ಷಕ್ಕೂ ಕೂಡ ಇತ್ತು. ಆದರೆ ಈ ಒಂದು ಫಲಿತಾಂಶ ಬರ್ತಾ ಇರುವಂಥ ಸಂದರ್ಭದಲ್ಲಿ ಗಮನಿಸ್ತಾ ಇದ್ರೆ ಬಹುತೇಕವಾಗಿ 3 ರಾಜ್ಯಗಳಲ್ಲೂ ಕೂಡ ಈ ಒಂದು ಬಿಜೆಪಿ ಏನಿದೆ, ಬಿಜೆಪಿ ತನ್ನ ಪಾರುಪತ್ಯವನ್ನ ತೋರಿಸುವಂತ ಒಂದು ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಮೇಘಾಲಯದ ವಿಚಾರ ಬಂದಾಗ, ಮೇಘಾಲಯದಲ್ಲಿ ಖಂಡಿತವಾಗಿಯೂ ಕೂಡ ಅವರು 6 ಅಥವಾ 7 ಸ್ಥಾನಗಳನ್ನು ಪಡೆದುಕೊಂಡ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಜಂಪ್ ಆಗುತ್ತೆ. ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ಕೇವಲ 2 ಸ್ಥಾನಗಳನ್ನು ಮೇಘಾಲಯದಲ್ಲಿ ಇದು ಪಡೆದುಕೊಂಡಿರುತ್ತೆ. ಅದಕ್ಕೂ ಮಿಗಿಲಾಗಿ ಈಗ ನಾವು ಬಹುತೇಕವಾಗಿ ಗಮನಿಸ್ತೀವಿ, ವಿಪಕ್ಷಗಳಿಂದಲೂ ಕೂಡ ಟೀಕೆ ಕೇಳಿ ಬರ್ತಾ ಇದೆ, ಬಿಜೆಪಿ ಮೇಲೆ ಬರ್ತಾ ಇರುತ್ತೆ. ಏನಂದ್ರೆ ಅದೊಂದು ಹಿಂದೂ ನ್ಯಾಷನಲಿಸ್ಟ್ ಪಾರ್ಟಿ ಅಥವಾ ಅದು ಒಂದು ಹಿಂದುತ್ವವನ್ನು ಹೊಂದಿರತಕ್ಕಂಥ ಪಾರ್ಟಿ ಅಂತ. ಆದ್ರೆ ಮೇಘಾಲಯದಲ್ಲಿ 70% ಕ್ರಿಶ್ಚಿಯನ್ ಪಾಪ್ಯುಲೇಷನ್ ಇದೆ, ಕ್ರಿಶ್ಚಿಯನ್ ಮತದಾರರಿದ್ದಾರೆ. ಅಂತ ಒಂದು ರಾಜ್ಯದಲ್ಲೂ ಕೂಡ ಬಿಜೆಪಿ ಒಂದು ಪ್ರಮುಖವಾದಂಥ ಮತವನ್ನು ಪಡೆದುಕೊಳ್ತಾ ಇದ್ರೆ, ಆಡಳಿತ ಪಕ್ಷದ ಭಾಗವಾಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರ ಕೂಡ ಸಾಕಷ್ಟು ಅಲ್ಲಿ ಒಂದು ರೀತಿಯಿಂದ ಅವರ ಇಂಟೆಂಟ್ ಅನ್ನ ಮತ್ತಷ್ಟು ಶಾರ್ಪನ್ ಮಾಡುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಯಾಕಂದ್ರೆ ನೀವು ಕೇಳ್ತಾ ಇದ್ರಿ ಕರ್ನಾಟಕದ ಮೇಲೆ ಇದರ ಪರಿಣಾಮ ಏನಾಗುತ್ತೆ ಅಂದ್ರೆ, ಖಂಡಿತವಾಗಿಯೂ ನೇರವಾದಂಥ ಪರಿಣಾಮ ಖಂಡಿತವಾಗಿಯೂ ಕರ್ನಾಟಕದ ಮೇಲೆ ಆಗೋದಿಲ್ಲ. ಯಾಕಂದ್ರೆ ನಾರ್ತ್ ಈಸ್ಟ್ ನಲ್ಲಿ ಇರ್ತಕ್ಕಂಥ ರಾಜ್ಯಗಳು, ಚಿಕ್ಕ ಪುಟ್ಟವಾಗಿರ್ತಕ್ಕಂಥ ರಾಜ್ಯಗಳು, ಅಲ್ಲಿರ್ತಕ್ಕಂಥ ಕ್ಷೇತ್ರಗಳು ಕೂಡ ಕಡಿಮೆನೆ. ಇವತ್ತು ಇಡೀ ನಾರ್ತ್ ಈಸ್ಟ್ ನಲ್ಲಿ 3 ರಾಜ್ಯಗಳಲ್ಲಿ ಎಷ್ಟು
ಕ್ಷೇತ್ರ ಇದೆಯೋ ಅದಕ್ಕಿಂತ ಹೆಚ್ಚಿನ ಕ್ಷೇತ್ರ ಬರೀ ಕರ್ನಾಟಕ ಒಂದರಲ್ಲೇ ಇದೆ. ಹೀಗಾಗಿ ಅಲ್ಲಿ ಆಗಿರ್ತಕ್ಕಂಥ ಪರಿಣಾಮ ನೇರವಾಗಿ ಬಿಜೆಪಿಯ ಮತದಾರರ ಮೇಲೆ ಅಥವಾ ಕರ್ನಾಟಕದ ಮತದಾರರ ಮೇಲೆ ಬೀಳುತ್ತಾ ಅಂದ್ರೆ ಖಂಡಿತವಾಗಿಯೂ ಅದು ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ. ಆದರೆ ಪಕ್ಷದ ಆಂತರಿಕವಾಗಿ ಅವರ ಒಂದು ಇಂಟೆಂಟ್ ಶಾರ್ಪನ್ ಆಗುವಂಥದ್ದು, ಅಂದ್ರೆ ನಾವು ಇಲ್ಲಿ ಗೆಲ್ಲಲೇಬೇಕು ಅಂತ ಹೊರಟುವಂತ ಸಂದರ್ಭದಲ್ಲಿ ಯಾವೆಲ್ಲ ಒಂದು ಕ್ಷೇತ್ರದಲ್ಲಿ ಯಾವೆಲ್ಲ ಭಾಗದಲ್ಲಿ ತಾವು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು, ಎಲ್ಲಿ ಪ್ಲಸ್ ಆಯಿತು ಏನು ಮೈನಸ್ ಆಯಿತು, ಆ ರೀತಿಯಾಗಿರ್ತಕ್ಕಂಥ ಒಂದು ಟ್ರಯಲ್ ಅನ್ನ ಅವರು ಇವತ್ತು ಖಂಡಿತವಾಗಿ ಬಿಜೆಪಿ ನಾರ್ತ್ ಈಸ್ಟ್ ನಲ್ಲಿ ನೋಡಿದಾಗಿದೆ. ಅದನ್ನ ಇಲ್ಲಿ ಕೂಡ ಮತ್ತಷ್ಟು ಒಂದು ತಮ್ಮ ನೆಗೆಟಿವಿಟಿ ಏನಿದೆ, ತಮ್ಮ ನೆಗೆಟಿವ್ ಪಾಯಿಂಟ್ಸ್ ಗಳೇನಿದಾವೆ, ತಮ್ಮ ತಪ್ಪುಗಳೇನಿದಾವೆ ಅದನ್ನು ಸರಿಪಡಿಸಿಕೊಂಡು ಮತ್ತಷ್ಟು ಬಲಯುತವಾಗಿ ಕರ್ನಾಟಕದಲ್ಲೂ ಕೂಡ ಚುನಾವಣೆಯನ್ನ ಸ್ಪರ್ಧೆ ಮಾಡೋದಕ್ಕೆ ಮತ್ತೆ ಗೆಲ್ಲೋದಕ್ಕೆ ಪ್ರಯತ್ನವನ್ನ ಮಾಡಿಸೋದ್ರಲ್ಲಿ ಕೂಡ ಖಂಡಿತವಾಗಿ ಇದು ಬಿಜೆಪಿಗೆ ಒಂದು ಸ್ಟ್ರೆಂತ್ ಅನ್ನ ತಂದ್ಕೊಡೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಇಲ್ಲ. ಆದ್ರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಅಂದ್ರೆ ಕಾಂಗ್ರೆಸ್ ಯಾವ ರೀತಿಯಾದಂತಹ ಪಾಠವನ್ನ ಅಲ್ಲಿಂದ ಕಲಿಬಹುದು ಅಂತಕ್ಕಂಥದ್ದು. ಯಾಕಂದ್ರೆ ನಾರ್ತ್ ಈಸ್ಟ್ ನಲ್ಲಿ ಒಂದು ಸಮಯದಲ್ಲಿ ಐದರ್ ಅಲ್ಲಿ ಆಡಳಿತದ ಪಕ್ಷವಾಗಿ ಕಾಂಗ್ರೆಸ್ ಇರ್ತಾ ಇತ್ತು ಅಥವಾ ವಿಪಕ್ಷ ಪಕ್ಷದಲ್ಲಿ ವಿಪಕ್ಷವಾಗಿ ಕಾಂಗ್ರೆಸ್ ಇರ್ತಾ ಇತ್ತು. ಆದರೆ ಇವತ್ತು ಈ ಮೂರು ರಾಜ್ಯಗಳ ವಿಚಾರವನ್ನು ಬಂದ್ರೆ ಅಥವಾ ನಾವು ನಾರ್ತ್ ಈಸ್ಟ್ ನ 7 ರಾಜ್ಯಗಳನ್ನ ಗಮನಿಸಿದ್ರು ಕೂಡ ಕಾಂಗ್ರೆಸ್ನ ಹೆಜ್ಜೆ ಗುರುತು ಸಂಪೂರ್ಣವಾಗಿ ಅಳಿಸಿ ಹೋಗುವಂತ ಸಂದರ್ಭದಲ್ಲಿ ನಿರ್ಮಾಣ ಆಗ್ತಾ ಇದೆ. ಒಂದು ಕಡೆಯಿಂದ ತೃಣಮೂಲ ಕಾಂಗ್ರೆಸ್ ಬಲಯುತವಾಗ್ತಾ ಇದೆ, ಇನ್ನೊಂದು ಕಡೆಯಿಂದ ಲೆಫ್ಟ್ ಪಕ್ಷಗಳೇನಿದಾವೆ ಆ ಪಕ್ಷಗಳು ಕೂಡ ತಮ್ಮ ಸ್ಥಾನವನ್ನು ಕಳೆದುಕೊಂಡಿದ್ರು, ಮತ್ತೆ ಮತದಾರರ ಗಮನವನ್ನು ಸೆಳೆಯೋದಕ್ಕೆ ಬೆಂಬಲವನ್ನು ಪಡೆಯೋದಕ್ಕೆ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಆದರೆ ಪ್ರಮುಖ ವಿಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಮಾತ್ರ ಆ ಇಂಟೆಂಟ್ ಅಲ್ಲಿ ಕಾಣಿಸ್ತಾ ಇಲ್ಲ. ಹೀಗಾಗಿ ಆ ಒಂದು ತಪ್ಪನ್ನು ಸರಿಪಡಿಸಿಕೊಂಡು ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕರ್ನಾಟಕದಲ್ಲಿ ಅದು ಮಾಡೋ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದಾವೆ. ನವಿತಾ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಕುಟಿ ಡೀಟೇಲ್ಸ್ಗೆ. ಯಡಿಯೂರಪ್ಪಗೆ ಮತ್ತೊಂದು ಗೌರವ, ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. BS ಯಡಿಯೂರಪ್ಪ ಅವರಿಗೆ ಮತ್ತೊಮ್ಮೆ ವರಿಷ್ಠರು ಮಣೆಯನ್ನ ಹಾಕಿದ್ದಾರೆ. BS ಯಡಿಯೂರಪ್ಪ ಅವರಿಗೆ ಈಗ ಕೇಂದ್ರ ವರಿಷ್ಠರು ಮತ್ತೊಂದು ಗೌರವದ ಒಂದು ನೇಮಕಾತಿಯನ್ನ ಮಾಡಿದೆ. ಆ ನೇಮಕಾತಿ ಏನಪ್ಪಾ ಅಂತ ಹೇಳಿದ್ರೆ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಅವರನ್ನ ನೇಮಕ ಮಾಡಲಾಗಿದ್ದು, ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗದ ಏರ್ಪೋರ್ಟ್ ಉದ್ಘಾಟನೆಯ ಸಂದರ್ಭದಲ್ಲೂ ಅವರನ್ನ ಹಾಡಿ ಹೊಗಳಿದ್ರು, ವೇದಿಕೆಯಲ್ಲೇ ಅವರನ್ನ ಹೊಗಳಿದ್ರು. BSY ಕಡೆಗಣನೆ ಅಂತ ಹೇಳಿ ಈಗಾಗಲೇ ವಿಪಕ್ಷಗಳು ಆರೋಪ ಮಾಡ್ತಿದ್ದಿಲ್ಲ, ಅದಕ್ಕೆ ತಿರುಗೇಟನ್ನ ನೀಡಲಾಗಿದೆ. ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ BSY ಅವರನ್ನ ನೇಮಕ ಮಾಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಅವರನ್ನ ನೇಮಕ ಮಾಡುವುದರ ಮೂಲಕ ಏನು ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದ್ವಲ್ಲ, BSY ಅವರನ್ನ ಕಡೆಗಣನೆ ಮಾಡಿದ್ದಾರೆ, ಅವರನ್ನ ಪದಚ್ಯುತಿಗೊಳಿಸಿದ್ರು, ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರು, ಹೀಗೆ ನೂರಾರು ಮಾತುಗಳನ್ನ ಈಗಾಗಲೇ ಹೇಳ್ತಾರಲ್ಲ, ಅವರು ಕಣ್ಣೀರು ಹಾಕಿದ್ದಾರೆ, ವಿಧಾನಸೌಧದ ಸುತ್ತ ಕಣ್ಣೀರು ಹಾಕಿದ್ರು, ಹೀಗೆ ಸಾಕಷ್ಟು ಮಾತುಗಳನ್ನ ಈಗಾಗಲೇ ವಿಪಕ್ಷದವರು ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಇಷ್ಟು ದಿನ ಯಾವುದೇ ರೀತಿಯಲ್ಲಿ BSY ಹೊಗಳದವರು ಈಗ ಹೊಗಳ್ತಿದ್ದಾರೆ ಅಂತ ಹೇಳಿ. BS ಯಡಿಯೂರಪ್ಪ ಅವರಿಗೆ ಮತ್ತೊಂದು ಗೌರವವನ್ನು ಕೊಡುವಂತಹ ನಿಟ್ಟಿನಲ್ಲಿ ಈಗ ಕೇಂದ್ರ ಚಿಂತನೆಯನ್ನ ಮಾಡಿದೆ, ವರಿಷ್ಠರು ಚಿಂತನೆಯನ್ನ ಮಾಡಿದ್ದಾರೆ ಅಂತ ಈಗಾಗಲೇ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ರಾಜ್ಯ ಬಿಜೆಪಿ ಪ್ರಚಾರ ಸಮಿತಿಯ ಅಧ್ಯಕ್ಷ ಹುದ್ದೆಯನ್ನು ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ವಿಪಕ್ಷಗಳಂತೂ ಆರೋಪನ ಪ್ರತಿದಿನ ಮಾಡ್ತಾ ಇದೆ, BSY ಅವರನ್ನ ಯಾವ ರೀತಿ ಕಡೆಗಣನೆ ಮಾಡಿದ್ರು, ಪದಚ್ಯುತಿ ಮಾಡಿದ್ರು, ಕಣ್ಣೀರು ಹಾಕಿಸ್ತಿದ್ದಾರೆ ಅಂತ ಹೇಳಿ. ಆದ್ರೆ ಎಲ್ಲಾ ಕಡೆ ಹೋದಲ್ಲೂ ಕೂಡ BSY ಅವರ ವರ್ಚಸ್ಸು ಹೇಗಿದೆ ಅನ್ನೋದು ಪ್ರತಿಯೊಬ್ಬ ಕಾರ್ಯಕರ್ತನು ನಿನ್ನೆಯ ಕಾರ್ಯಕ್ರಮದಲ್ಲೂ ಕೂಡ ವರಿಷ್ಠರಿಗೆ ಗೊತ್ತಾಗಿದೆ. ಸೊ ಅದರ ಪ್ರಯೋಜನ ಪಡೆಯೋದಕ್ಕೆ ಮತ್ತೆ ಈಗ ಈ ಒಂದು ಹುದ್ದೆಯ ನೇಮಕಾತಿಯನ್ನು ಮಾಡುವಂತಹ ಸಾಧ್ಯತೆ ಇದೆಯಾ, ಹೇಗೆ? ನವಿತಾ ಜೈನ್ ಮಹತ್ತರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕರ್ನಾಟಕ ಚುನಾವಣೆ ಹಿನ್ನೆಲೆಯಲ್ಲಿ ಕರ್ನಾಟಕದ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಯನ್ನು ಗೆಲ್ಲೇಬೇಕಂತೇಳಿ ಅಟಕ ಬಿದ್ದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನಾಯಕರುಗಳು ಇಲ್ಲಿ ಮತ್ತೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವ್ರನ್ನ ಮುಖವನ್ನು ಮುಂದಿಟ್ಟುಕೊಂಡು ಚುನಾವಣೆ ಎದುರಿಸಬೇಕಂತ ತೀರ್ಮಾನ ಮಾಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಪಕ್ಷ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪರವರನ್ನ ಕಣ್ಣೀರು ಹಾಕಿಸಿ ರಾಜೀನಾಮೆ ಕೊಡಿಸಿದ್ರ ಮುಖಾಂತರ ಎಲ್ಲೊಂದ್ ಕಡೆ ವೀರಶೈವ ಲಿಂಗಾಯತ ಮತಗಳು ಚದುರಿ ಹೋಗುತ್ತೆ ಎಂಬ ಆತಂಕ ಕೂಡ ಎದುರಾಗಿರುವಂತ ಇಂತಹ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವ್ರನ್ನ ಕೇವಲ ನಾವು ಅವರ ಮುಖ ಇಟ್ಕೊಂಡು ಹೋಗ್ಬಾರ್ದು, ಅವ್ರಿಗೊಂದು ಪದವಿಯನ್ನು ಕೊಡಬೇಕು, ಒಂದು ಅಧ್ಯಕ್ಷ ಹುದ್ದೆಯನ್ನು ಕೊಡಬೇಕಂತ ತೀರ್ಮಾನ ಮಾಡುವಂಥದ್ದು. ಇದರ ಭಾಗವಾಗಿ ಚುನಾವಣೆ ನಿಮಿತ್ತ
ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಪ್ರಚಾರ ಸಮಿತಿ ಅಧ್ಯಕ್ಷ ಹುದ್ದೆಯನ್ನು ಕೊಡ್ಲಿಕ್ಕೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನಾಯಕರು ಚಿಂತನೆ ಮಾಡುವಂತದ್ದು. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಪ್ರಚಾರ ಸಮಿತಿ ಅಧ್ಯಕ್ಷನ ಹುದ್ದೆಯನ್ನು ಕೊಡುವ ಮುಖಾಂತರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಚುನಾವಣಾ ಪ್ರಚಾರ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಆ ಮುಖಾಂತರ ವೀರಶೈವ ಲಿಂಗಾಯತ ಮತಗಳನ್ನು ಕೂಡ ಚದುರಿ ಹೋಗದಂತೆ ಮಾಡಬಹುದು ಅನ್ನೋದು ಮತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಓಲೈಕೆ ಮಾಡಿದಂತಾಗುತ್ತೆ ಮತ್ತು ಯಾವುದೇ ರೀತಿಯ ಚುನಾವಣೆ ಸಂದರ್ಭದಲ್ಲಿ ಎಡರುತೊಡರು ಆಗಲ್ಲ ಎಂಬ ಲೆಕ್ಕಾಚಾರ. ಯಾಕಂತ ಹೇಳಿದ್ರೆ ಸರ್ಕಾರಿ ನೌಕರರ ಮುಷ್ಕರದ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವರ ಹೆಸರು ಕೂಡ ಕೇಳಿ ಬಂದಿರುವಂತದ್ದು. ಮತ್ತೊಂದು ಕಡೆ ಯಡಿಯೂರಪ್ಪನವರ ಕಡೆಗಣಿಸಿದ್ರೆ ರಾಜ್ಯ ಬಿಜೆಪಿಗೆ ಚುನಾವಣೆ ಸಂದರ್ಭದಲ್ಲಿ ದೊಡ್ಡ ಹೊಡೆತ ಬೀಳ್ತೆಂಬ ಆತಂಕ ಎದುರಾಗಿರುವಂತದ್ದು. ಇದೇ ಕಾರಣಕ್ಕಾಗಿ ಯಡಿಯೂರಪ್ಪನವರಿಗೆ ಮಣೆ ಹಾಕುವ ಕಾರಣಕ್ಕಾಗಿ ಅವ್ರನ್ನ ಪ್ರಚಾರ ಸಮಿತಿ ಅಧ್ಯಕ್ಷ ಹುದ್ದೆಗೆ ಪರಿಗಣಿಸಲಿಕ್ಕೆ ಎಲ್ಲಾ ರೀತಿ ತಯಾರಿ ಮಾಡುವಂತದ್ದು. ಸದ್ಯದಲ್ಲೇ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವ್ರನ್ನ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ನೇಮಕ ಮಾಡೋದು ಬಹುತೇಕ ನಿಚ್ಚಳವಾಗಿದೆ. ನವಿತಾ ಜೈನ್. ಈಗ ಪಟೇಲ್, ಇಲ್ಲಿ MB ಪಾಟೀಲ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಮಾಡೋದ್ರ ಮೂಲಕ ಒಂದಷ್ಟು ಲಿಂಗಾಯತ ಮತಗಳನ್ನ ತಮ್ಮ ಒಟ್ಟಿಗೆ ಹಾಕಿಕೊಳ್ಳುವಂತ ಪ್ರಯತ್ನ. ಸೊ ಅದೇ ಲೆಕ್ಕಾಚಾರವು ಇಲ್ಲಿ ಕಾಣಿಸ್ತಾ ಇದೆಯಾ ಹೇಗೆ ಅಂತ ಹೇಳಿ? ಇಲ್ಲ, ಪ್ರಮುಖವಾಗಿ ವೀರಶೈವ ಲಿಂಗಾಯತ ಸಮೂಹದಲ್ಲಿ ಯಡಿಯೂರಪ್ಪನವ್ರನ್ನ ಎಲ್ಲ ಒಂದ್ ಕಡೆ ಅಧಿಕಾರದಿಂದ ಕೆಳಗಿಳಿಸಿದ್ರು ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಯಡಿಯೂರಪ್ಪನವ್ರನ್ನ ಕಣ್ಣೀರ್ ಹಾಕಿ ಕೆಳಗಿಳಿಸ್ತು ಅಂತ ಹೇಳಿ ಒಂದಷ್ಟು ಬಿಜೆಪಿ ವಿರುದ್ಧ ಹರಿಯಾಯ್ತಿರುವಂತದ್ದು. ಮತ್ತೊಂದು ಕಡೆ ಯಡಿಯೂರಪ್ಪನವರನ್ನ ಪ್ರಚಾರ ಸಮಿತಿ ಅಧ್ಯಕ್ಷ ಹುದ್ದೆಯನ್ನ ಕೊಡೋದ್ರಿಂದ ಯಡಿಯೂರಪ್ಪನವರು ಕೂಡ ಮತ್ತಷ್ಟು ಉತ್ಸಾಹಭರಿತಾಗಿ ಇಡೀ ರಾಜ್ಯದಲ್ಲಿ ಕಾಲಿಗೆ ಚಕ್ರ ಕಟ್ಟಿದಂತೆ ತಿರುಗಾಡಿ ಪಕ್ಷ ಸಂಘಟನೆಯನ್ನು ಮಾಡ್ತಾರೆ ಮತ್ತೆ ಇದು ಚುನಾವಣೆಗೆ ಅನುಕೂಲ ಆಗುತ್ತೆ ಎಂಬುದು ಲೆಕ್ಕಾಚಾರ. ಜೊತೆಗೆ ಯಡಿಯೂರಪ್ಪನವರೇ ಸದ್ಯಕ್ಕೆ ಭಾರತೀಯ ಜನತಾ ಪಕ್ಷದ ಸದ್ಯದ ಅತಿದೊಡ್ಡ ನಾಯಕ ಅನ್ನೋದು ಮನಗಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನಾಯಕರುಗಳು. ಹಾಗಾಗಿ ಯಡಿಯೂರಪ್ಪನವರನ್ನ ಮುಂದಿಟ್ಕೊಂಡು ಪ್ರಚಾರ ಸಮಿತಿ ಅಧ್ಯಕ್ಷ ಹುದ್ದೆ ಅಂತ ಪ್ರಮುಖ ಹುದ್ದೆಯನ್ನು ಕೊಡುವ ಮುಖಾಂತರ ಅವರ ನೇತೃತ್ವದಲ್ಲಿ ಪರೋಕ್ಷವಾಗಿ ಚುನಾವಣೆ ಹೋಗುವಂಥದ್ದು ಮತ್ತು ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂಥದ್ದು ಇವರ ಲೆಕ್ಕಾಚಾರ. ಇದರ ಭಾಗವಾಗಿ ಯಡಿಯೂರಪ್ಪನವರನ್ನು ಕೂಡ ಪರೋಕ್ಷವಾಗಿ ಮನವೊಲಿಕೆ ಮಾಡಿದಂತಾಗುತ್ತೆ ಮತ್ತು ವೀರಶೈವ ಲಿಂಗಾಯತ ಸಮುದಾಯದ ಮತಗಳು ಛಿದ್ರ ಆಗದಂತೆ ಮತ್ತು ಬಿಜೆಪಿ ಜೊತೆಗೆ ಹಿಡಿದಿಟ್ಟುಕೊಳ್ಳುವ ಒಂದು ತಂತ್ರದ ಭಾಗವಾಗಿ ಯಡಿಯೂರಪ್ಪನವರಿಗೆ ಈ ಒಂದು ಹುದ್ದೆಯನ್ನು ಕೊಡುವ ಮುಖಾಂತರ ಮಣೆ ಹಾಕುವ ಮುಖಾಂತರ ಕೊನೆಗೂ ಕೂಡ ಹೈಕಮಾಂಡ್ಗೆ ಮನವರಿಕೆ ಆಗಿದೆ. ನಾವು BSY ಅವರನ್ನ ಏನಾದ್ರು ಕಡೆಗಣನೆ ಮಾಡಿದ್ರೆ ಯಾವುದೇ ರೀತಿಯಲ್ಲೂ ನಮ್ಮ ತಂತ್ರವನ್ನ ನಮ್ಮ ಲೆಕ್ಕಾಚಾರದಲ್ಲಿ ನಾವು ಏನಿದ್ದೀವಿ ಅದನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಸೊ ಈಗ ಮತ್ತೊಮ್ಮೆ ಅವರನ್ನ ಮಣೆ ಹಾಕುವಂತ ಪ್ರಯತ್ನ ಹಾಗಾದ್ರೆ ನಡೀತಾ ಇದೆ ಅಂತ ಆಯ್ತು. ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ತಾವು ಗಮನಿಸಬಹುದು, ಈಗ ರಾಜ್ಯದ ನಾಯಕರುಗಳು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮುಖ ಇಟ್ಕೊಂಡು ಈಗಾಗಲೇ ಚುನಾವಣೆ ಎದುರಿಸ್ತಿರುವಂತದ್ದು. ಆದ್ರೆ ರಾಜ್ಯಕ್ಕೆ ತನ್ನದೇ ಆದ ಒಂದು ಫೇಸ್ ಬೇಕಾಗಿರುತ್ತದೆ. ಸದ್ಯಕ್ಕೆ ಅಂತ ಫೇಸ್ ಇರ್ತಕ್ಕಂಥದ್ದು ಯಡಿಯೂರಪ್ಪನವ್ರಿಗೆ ಇರ್ತಕ್ಕಂಥದ್ದು. ಅವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದಿದ್ರು ಕೂಡ ರಾಜ್ಯದಲ್ಲಿ ಇವತ್ತು ಕೂಡ ಭಾರತೀಯ ಜನತಾ ಪಕ್ಷದ ಪಾಲಿಗೆ ಅತಿ ದೊಡ್ಡ ನಾಯಕರು ಕೂಡ ಹೌದು, ಮಾಸ್ ಲೀಡರ್ ಕೂಡ ಹೌದು. ಹಾಗಾಗಿ ಯಡಿಯೂರಪ್ಪನವರಿಗೆ ಪ್ರಚಾರ ಸಮಿತಿ ಅಧ್ಯಕ್ಷ ಹುದ್ದೆ ಅಂತ ಮಹತ್ತರವಾದ ಜವಾಬ್ದಾರಿ ಕೊಡುವ ಮುಖಾಂತರ ಅವ್ರನ್ನ ಚುನಾವಣೆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವ ಮುಖಾಂತರ ವೀರಶೈವ ಲಿಂಗಾಯತ ಮತ ಬ್ಯಾಂಕವನ್ನ ಗಟ್ಟಿಗೊಳಿಸುವ ತಂತ್ರದ ಭಾಗವಾಗಿ ಇವ್ರನ್ನ ಪ್ರಚಾರ ಸಮಿತಿ ಅಧ್ಯಕ್ಷ ಮಾಡ್ಬೇಕಂತ ಈಗಾಗಲೇ ಹೈಕಮಾಂಡ್ ಗಂಭೀರ ಚಿಂತನೆಯನ್ನ ನಡೆಸಿರುವಂತದ್ದು. ನವಿತಾ ಜೈನ್. ಈಗ BSY ಅವರೀಗ ಹೋದಲ್ಲೆಲ್ಲ ಜನ ಕೇಳೋದು, ಕಾರ್ಯಕರ್ತರು ಕೇಳೋದು BSY ಮಾತಾಡ್ಲಿ. ನಿನ್ನೆ ಕೂಡ JP ನಡ್ಡಾ ಅವರ ಕಾರ್ಯಕ್ರಮದಲ್ಲೂ ಅದೇ ರೀತಿಯಾಗಿ ಆಯ್ತು. ಸೊ ಕೊನೆಗೂ ಈಗ ವರಿಷ್ಠರಿಗೆ ಮನವರಿಕೆ ಆಗಿದೆ. ಇಲ್ಲಿ ಮಾಸ್ ಲೀಡರ್ ಅಂತ ಹೇಳಿದ್ರೆ BSY ಅವರನ್ನ ಕಡೆಗಣನೆ ಮಾಡಿದ್ರೆ ಉಳಿಗಾಲ ಇಲ್ಲ ಅನ್ನುವಂಥದ್ದು. ಈ ಮೂಲಕ ಪ್ರತಿಪಕ್ಷಗಳಿಗೂ ಒಂದು ರೀತಿಯ ಸಂದೇಶವನ್ನ ಕೊಡುವಂತಹ ಪ್ರಯತ್ನನ ಖಂಡಿತವಾಗಿ. ಯಾಕಂತ ಹೇಳಿದ್ರೆ ರಾಜ್ಯ ಚುನಾವಣಾ ಉಸ್ತುವಾರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ಅಮಿತ್ ಶಾ ಮತ್ತು JP ನಡ್ಡಾ ಒಂದು ವರದಿಯನ್ನು ಕೊಡ್ತಾರೆ. ಆ ವರದಿಯ ಪ್ರಕಾರ ಸದ್ಯಕ್ಕೆ ನಾವು ಕೇಂದ್ರದ ಎಷ್ಟೇ ನಾಯಕರುಗಳು ಬಂದು ರಾಜ್ಯದಲ್ಲಿ ಪ್ರಚಾರ ಮಾಡಿದ್ರು ಕೂಡ ಕರ್ನಾಟಕದಲ್ಲಿ ಯಾವ್ದಾದ್ರು ಪ್ರಮುಖವಾದ ಫೇಸ್ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ಬೇಕಾಗುತ್ತೆ. ಸದ್ಯಕ್ಕೆ ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕ ಮತ್ತು ಮಾಸ್ ಲೀಡರ್. ಹಾಗಾಗಿ ನಾವು ಯಡಿಯೂರಪ್ಪನವ್ರನ್ನ ಮುಂದಿಟ್ಕೊಂಡೆ ನಾವು ಚುನಾವಣೆ ನಡೆಸಬೇಕು. ಆಗ ಮಾತ್ರ ನಮಗೆ ಒಂದಷ್ಟು ಗೈನ್ ಮಾಡ್ಲಿಕ್ಕೆ ಅವಕಾಶ ಆಗ್ತಿರ್ತಕ್ಕಂಥದ್ದು. ಈಗಾಗಲೇ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿರುವಂತದ್ದು ಮತ್ತು ಅವರು ಕಣ್ಣೀರಾಕಿ ತಮ್ಮ ರಾಜೀನಾಮೆಯನ್ನ ಪ್ರಕಟಿಸಿರುವಂತದ್ದು. ಇದು ಎಲ್ಲ ಒಂದ್ ಕಡೆ ವೀರಶೈವ ಲಿಂಗಾಯತ ಮತದಾರರಲ್ಲಿ ಎಲ್ಲ ಒಂದ್ ಕಡೆ ಬೇರೆ ರೀತಿಯ ಸಂದೇಶ ರವಾನೆ ಆಗಿರುವಂತದ್ದು. ಕಾಂಗ್ರೆಸ್ ಪಕ್ಷ ಇದನ್ನ ಅತಿ ದೊಡ್ಡ ಅಸ್ತ್ರವಾಗಿ ಬಳಕೆ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ನಾವು ಯಡಿಯೂರಪ್ಪನವ್ರ ಮುಂದಿಟ್ಕೊಂಡೆ ಚುನಾವಣೆಗೆ ಹೋದ್ರೆ ಬಹಳಷ್ಟು ಅನುಕೂಲ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಹೈಕಮಾಂಡ್ ನ ಪ್ರಮುಖ ನಾಯಕರಿಗೆ ವರದಿಯನ್ನು ಕೊಟ್ಟಿರುವಂತದ್ದು. ಇದರ ಭಾಗವಾಗಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪರವರನ್ನ ಪ್ರಚಾರ ಸಮಿತಿ ಅಧ್ಯಕ್ಷ ಹುದ್ದೆ ಇರ್ತಕ್ಕಂಥದ್ದು ಸದ್ಯಕ್ಕೆ ಪ್ರಚಾರ ಸಮಿತಿ ಅಧ್ಯಕ್ಷ ಹುದ್ದೆ, ಆ ಅಧ್ಯಕ್ಷ ಹುದ್ದೆಯನ್ನು ಕೊಡುವ ಮುಖಾಂತರ ಅವ್ರನ್ನ ಇಡೀ ರಾಜ್ಯಾದ್ಯಂತ ಅವರ ಪ್ರಚಾರ ಮಾಡಿಸುವಂತದ್ದು ಮತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಒಂದ್ ಕಡೆ ಅವ್ರನ್ನ ಇಟ್ಕೊಂಡು ಚುನಾವಣೆ ಮಾಡೋದ್ರಿಂದ ಎಲ್ಲ ಒಂದ್ ಕಡೆ ಒಂದಷ್ಟು ಹೆಚ್ಚು ಸ್ಥಾನಗಳನ್ನ ಗೆಲ್ಬಹುದು ಮತ್ತು ವೀರಶೈವ ಲಿಂಗಾಯತ ಮತ ಬ್ಯಾಂಕ್ ಅನ್ನ ಗಟ್ಟಿ ಮಾಡಿಕೊಳ್ಳಬಹುದೆಂಬುದು ಹೈಕಮಾಂಡ್ ಲೆಕ್ಕಾಚಾರ. ಈ ಲೆಕ್ಕಾಚಾರದ ಭಾಗವಾಗಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವ್ರನ್ನ ಪ್ರಚಾರ ಸಮಿತಿ ಅಧ್ಯಕ್ಷ ಹುದ್ದೆಗೆ ಕೂರಿಸಿ ಅವರ ಮುಖಾಂತರ ಚುನಾವಣೆಗೆ ಹೋಗುವ ತಂತ್ರದ ಭಾಗ ಅಂತಲೇ ಕೂಡ ಹೇಳಲಾಗ್ತಿದೆ. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನ್ ಪಟೇಲ್ ಡೀಟೇಲ್ಸ್ಗೆ. ಡಿಕೆಶಿ ವಿರುದ್ಧ ಎಚ್ ಡಿ ರೇವಣ್ಣ ಅವರು ಸಿಕ್ಕಾಪಟ್ಟೆ ವಾಗ್ದಾಳಿ ಮಾಡಿದ್ದಾರೆ. ಡಿಕೆಶಿಯನ್ನ ಧೃತರಾಷ್ಟ್ರನಿಗೆ ಹೋಲಿಸಿದ್ದಾರೆ ಎಚ್ ಡಿ ರೇವಣ್ಣ.
ನಾಚಿಕೆ ಆಗ್ಬೇಕು, ಯಾವನಾದ್ರೂ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹೇಳಿ ಡಿಕೆಶಿ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ HD ರೇವಣ್ಣ ಅವರು. ಯಾವ ಮುಖ ಇಟ್ಕೊಂಡು ಇಲ್ಲಿ ಮತ ಕೇಳ್ತಾರೆ? ಕಾಂಗ್ರೆಸ್ ಇದ್ದಾಗ ಹಾಸನಕ್ಕೊಂದು ಫ್ಲೈಓವರ್ ಮಾಡಲಿಲ್ಲ. ಡಿಕೆಶಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಬೆಳಿಗ್ಗೆ ಇದ್ರೆ ಕುಮಾರಸ್ವಾಮಿ ಹಿಂದೆ ಮುಂದೆ ಓಡಾಡಿದ್ರು, ಈಗ ನೋಡಿದ್ರೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರಲ್ಲ ಇವರು, ₹1 ಮುಟ್ಟಲ್ಲ ಅಂತ ಹೇಳಿ ಆಣೆ ಮಾಡ್ಲಿ ನೋಡೋಣ ಅಂತ ಹೇಳಿ HD ರೇವಣ್ಣ ಅವರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ವಾಗ್ದಾಳಿ ಮಾಡಿದ್ದಾರೆ. ಮೊನ್ನೆ ಹೇಳೋಗಿರಲ್ಲ, ರೇವಣ್ಣರೇ ನೀವು 6-3 ಅಡಿ ಜಾಗದವರು, ನೀವು ನೋಡಿ ಕೇಳಿ ಮುಂದೆ ಅಂತ ಅವರಿಗೆ ಭಗವಂತ ಜಾಸ್ತಿ ಆಯಸ್ ಕೊಟ್ಟು ಇನ್ನೂ 1-2 ಅಡಿ ಜಾಸ್ತಿ ಜಾಗ, ದೊಡ್ಡ ಜಾಗ. ಈ ಕಾಂಗ್ರೆಸ್ನಲ್ಲಿ 5 ವರ್ಷ ಇತ್ತಲ್ಲಪ್ಪ, ಅವ್ರಿಗೂ ಒಂದು ಅವಕಾಶ ಕೊಡಬೇಡಿ ಅಂತ ಇಟ್ಕೊಂಡಿದ್ದ. ನಾವು ಹೇಳಿ ಅನೌನ್ಸ್ ಮಾಡಲಿ, ಕಾಂಗ್ರೆಸ್ಸಿಗೆ ನಿಜವಾದ ತಾಕತ್ತಿದ್ರೆ ಹೆಸರು ಅನೌನ್ಸ್ ಮಾಡಕ್ಕೆ ಹೇಳ್ರಿ. ಅವ್ರನ್ನ ಅವ್ರು CM ಮುಗ್ದಿರ್ತೀನಿ ಅನೌನ್ಸ್ ಮಾಡಕ್ಕಾಗದೇನೆ ಮಾತಾಡ್ತಾವೆ. ಇನ್ನು ಸೀಟ್ಗೋಸ್ಕರ ಎಲ್ಲರ ಮನೆ ಬಾಗಿಲು ತಿರುಗ್ತಾವೆ. ಇವತ್ತು ರಾಮನಗರದ ಜಿಲ್ಲಾಸ್ಪತ್ರೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಏನು ಆಯ್ತು ಅನ್ನೋದನ್ನ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ನೋಡಿ. ಅಲ್ಲಿ ಕಾರ್ಯಕರ್ತರು ಕಿತ್ತಾಟವನ್ನ ಮಾಡ್ತಾ ಇದ್ರು, ಬೆಳಕಿನಿಂದಲೂ ಕಾಣಿಸ್ತಾ ಇತ್ತು. ಆದ್ರೆ ನಾಯಕರು ಇಲ್ಲಿ ಒಗ್ಗಟ್ಟಾಗಿದ್ರು, ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಹೇಗೆ ಅಂತ ಹೇಳಿದ್ರೆ ಒಬ್ಬರನ್ನೊಬ್ಬರು ಹೊಗಳ್ಕೊಂಡಿದ್ದಾರೆ ಇಲ್ಲಿ ನಾಯಕರು. ಒಂದೇ ವೇದಿಕೆಯಲ್ಲಿ HD ಕುಮಾರಸ್ವಾಮಿ, ಅಶ್ವಥ್ ನಾರಾಯಣ್, DK ಸುರೇಶ್ ಒಬ್ಬರನ್ನೊಬ್ಬರು ಹೊಗಳ್ಕೊಂಡಿದ್ದಾರೆ. ರಾಮನಗರ ಜಿಲ್ಲಾಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮದ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವರ ಶ್ರಮ ಇದೆ ಇಲ್ಲಿ ಅಂತ ಹೇಳಿ DK ಸುರೇಶ್ ಅವರು HDKಯನ್ನ ಹೊಗಳಿದ್ರು. DK ಸುರೇಶ್ ಬಗ್ಗೆ ಆಗ HD ಕುಮಾರಸ್ವಾಮಿ ಅವರು ಮೆಚ್ಚುಗೆಯ ಮಾತನಾಡಿದ್ರು. ಯಾಕಂದರೆ ಇದು ಜಿಲ್ಲಾ ಆಸ್ಪತ್ರೆ ಆಗಬೇಕು ಅಂತಕ್ಕಂಥದ್ದು ಜಿಲ್ಲಾ ಕೇಂದ್ರ ಆದಂಥ ದಿನದಿಂದ ನನ್ನ ಒಂದು ಕನಸಿದ್ದಂಥದ್ದು. ನಂತರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ DK ಶಿವಕುಮಾರ್ ಅವರಲ್ಲಿ ಉಸ್ತುವಾರಿ ಸಚಿವರಿದ್ದರು. 2-3 ಸಭೆಗಳನ್ನು ಮಾಡಿದ್ವಿ. DK ಸುರೇಶ್ ಅವರು ಲೋಕಸಭಾ ಸದಸ್ಯರು ಇದ್ದರು. ಈ ಒಂದು ಆಸ್ಪತ್ರೆಯ ಜಾಗದ ಬಗ್ಗೆ ಅವರೇನು ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ರು. ಒಂದು ಹಂತದಲ್ಲಿ ಇದನ್ನು ಬಸವನಪುರದ ಹತ್ರ ಮಾಡಬೇಕು ಆಸ್ಪತ್ರೆನ ಅಂತಕ್ಕಂಥ ಒಂದು ಚರ್ಚೆಗಳಾದವು. ಈ ಜಾಗದಲ್ಲಿ ಇವತ್ತು ಈ ಆಸ್ಪತ್ರೆಯ ಕಟ್ಟಡ ಬರಲಿಕ್ಕೆ ಸಾಧ್ಯ ಆಗಿದೆ. ಒಂದೊಂದು ಹಂತದಲ್ಲಿ ಒಂದೊಂದು ಸರ್ಕಾರದಲ್ಲಿ ಈ ರೀತಿಯ ಒಂದು ಈ ಆಸ್ಪತ್ರೆಯ ಕಟ್ಟಡಕ್ಕೆ ಒಂದು ತೀರ್ಮಾನಗಳನ್ನು ಮಾಡಿದ್ದಾರೆ ಮತ್ತು ಈಗಿನ ಸರ್ಕಾರದಲ್ಲಿ ಇದನ್ನು ಸಂಪೂರ್ಣಗೊಳಿಸಿ ಇವತ್ತೇನು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ನಮಗೆ ಒಟ್ಟಾರೆ ಬೇಕಾದಂಥದ್ದು ಜನರಿಗೆ ಒಂದು ಉತ್ತಮವಾದಂಥ ಸೌಲಭ್ಯಗಳು. ಅದರಿಂದ ಇಲ್ಲಿ ಯಾವ ಸಂಘರ್ಷ ಇಲ್ಲ. ಇವತ್ತು ನಾವು 3 ಪಕ್ಷಗಳು ಅತ್ಯಂತ ಸಹಕಾರ ಕೊಟ್ಟು ಎಲ್ಲರೂ ಜೊತೆಗೂಡಿ ನಮ್ಮ ಜಿಲ್ಲೆಯ ಜನತೆಯ ಹಿತ ಮುಖ್ಯ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ, ನಾವು ಕೋವಿಡ್ನ ಸಂದರ್ಭದಲ್ಲೇನೆ ಇದಕ್ಕಿಂತ ಮುಂಚೆನೆ ಇದು ಚಾಲನೆ ಆಗಬೇಕಾಗಿತ್ತು. ಆದರೆ 2016ರಲ್ಲಿ 19ರೊಳಗಡೆ ಇದು ಮುಗಿಬೇಕಾಗಿತ್ತು. 3 years 24 months 36 months ಇವರಿಗೆ ಕಾಲಾವಕಾಶವನ್ನ ಕೊಟ್ಟಿದ್ರು. ಆದ್ರೆ ಬೆಲೆ ಏರಿಕೆಯಿಂದ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ನಿಲ್ಲಿಸಿದಂತ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಅವರು ಕೂಡ ಅದಕ್ಕೆ 33 ಕೋಟಿ ರೂಪಾಯಿಗೆ ಹೆಚ್ಚುವರಿಯಾಗಿ ಕಡತವನ್ನ ತರಿಸಿ ಅದನ್ನ ಆರೋಗ್ಯ ಇಲಾಖೆಗೆ ಕಳಿಸ್ಕೊಟ್ಟದನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಣೆಯನ್ನ ಮಾಡ್ತೇನೆ. ಇವತ್ತೆಲ್ಲರ ಸಹಕಾರವನ್ನ ತಗೊಂಡಿದ್ದೀವಿ. ಈ ಆಸ್ಪತ್ರೆಯನ್ನ ರೂಪಿಸಬೇಕಾಗಿದ್ರೆ ನಮ್ಮ DK ಸುರೇಶ್ ಅವರು ಹೇಳ್ತಾ ಇದ್ರು, ನಾನು ಸಾಕಷ್ಟು ಡಿಸೈನ್ ಮಾಡೋದ್ರಿಂದ ಆಸಕ್ತಿ ತಗೊಂಡಿದ್ದೀನಿ, ಜಮೀನನ್ನು ಕೊಡಿಸೋದ್ರಿಂದ ಆಸಕ್ತಿ ತಗೊಂಡಿದ್ದಾರೆ. ಖಂಡಿತ ತಗೊಂಡಿದ್ದಾರೆ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಈ ಜಮೀನನ್ನು ಕೊಡಿಸ್ಲಿಕ್ಕೂ ಆಸಕ್ತಿ ತಗೊಂಡಿದ್ದಾರೆ, ಡಿಸೈನ್ ಅನ್ನು ಮಾಡ್ಲಿಕ್ಕೂ ಆಸಕ್ತಿ ತಗೊಂಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಕುಮಾರಣ್ಣನವರು ಈ ಜಿಲ್ಲೆಯನ್ನ ಪ್ರತಿನಿಧಿಸ್ತಾ ಇರ್ಬೇಕಾದ್ರೆ ಮತ್ತು ಮುಖ್ಯಮಂತ್ರಿಗಳಾಗಿ ಹಲವಾರು ಸ್ಥಾನದಲ್ಲಿ ಅವರು ಕಾರ್ಯವನ್ನ ಮಾಡಿರುವಂಥದ್ದು. ಈ ದಿಕ್ಕಲ್ಲಿ ಅವರು ಸಾಕಷ್ಟು ಕಾಳಜಿಯನ್ನು ವಹಿಸಿ ಇವತ್ತು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯನ್ನಾಗಲಿಕ್ಕೆ, ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಈ ಪ್ರಯತ್ನದ ಫಲವಾಗಿಯೇ ಇವತ್ತು ಜಿಲ್ಲಾ ಆಸ್ಪತ್ರೆ ನೋಡುವಂಥದ್ದು. ಆದರೆ ಮುಂದುವರೆದು ನನಗೂ ವೈದ್ಯಕೀಯ ಬ್ಯಾಕ್ಗ್ರೌಂಡ್ ಇರೋದ್ರಿಂದ
ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಹೇಗೆ ಕೆಲಸ ಮಾಡಬೇಕು, ಈ ದಿಕ್ಕಲ್ಲಿ ಎಲ್ಲೋ ಒಂದ್ ಕಡೆ ಕಟ್ಟಡ ನಿರ್ಮಾಣ ಆಗ್ತಿರ್ಬೇಕಾದ್ರೆ ಹೇಗೋ ಡಿಸೈನ್ಗಳು ನಡೆದೋಗ್ಬಿಡುತ್ತೆ. ಆದ್ರೆ ಇವತ್ತು ಒಂದೊಂದು ಈ ಡಿಸೈನ್ ಅಲ್ಲಿ ಯಾವ ರೀತಿ ಫ್ಲೋ ಇರಬೇಕು, ಹೇಗೆ ವ್ಯವಸ್ಥಿತವಾಗಿ ಆಸ್ಪತ್ರೆ ನಿರ್ಮಾಣ ಆಗಬೇಕು ಅನ್ನೋದನ್ನ ರೀಆರ್ಗನೈಸ್ ಮಾಡಿಕೊಟ್ಟು ಇವತ್ತು ಮಣಿಪಾಲ್ ಅನ್ನುವಂಥ ಆಸ್ಪತ್ರೆಯ ಸಿಬ್ಬಂದಿಗಳನ್ನು ಕರೆಸಿ ಡಿಸೈನ್ ಅನ್ನ ಮಾಡ್ತಾ ಇರಬೇಕು, ರೀಡಿಸೈನ್ ಮಾಡಿ ರೀಕಾನ್ಸೆಪ್ಷಲೈಸ್ ಮಾಡಿ ಈ ಆಸ್ಪತ್ರೆ. ನೋಡಿದಲ್ಲ HDK DK ಸುರೇಶ್ ಅಶ್ವಥ್ ನಾರಾಯಣ ಅವರು ಮಾತನಾಡಿ ತಮ್ಮನ್ನ ತಾವು ಹೊಗಳಿದ್ದು ಮಾತ್ರ ಅಲ್ಲ, ಒಬ್ಬರನ್ನೊಬ್ಬರು ಹೊಗಳಿಕೊಂಡ್ರು. ಆದ್ರೆ ಕಾರ್ಯಕರ್ತರು ಏನ್ ಮಾಡಿದ್ರು, ಅವರಲ್ಲಿ ಹೊಡೆದಾಟ ಬಡದಾಟವನ್ನ ಮಾಡ್ಕೊಂಡ್ರು. ಯಾಕಂದ್ರೆ ಜಿಲ್ಲಾಸ್ಪತ್ರೆಯ ಉದ್ಘಾಟನೆಯ ವಿಚಾರಕ್ಕೆ HD ಕುಮಾರಸ್ವಾಮಿ ಹಾಗೂ ಶಾಸಕಿ ಅನಿತಾ ಕುಮಾರಸ್ವಾಮಿ ಬರುವ ಮುನ್ನವೇ ಉದ್ಘಾಟನೆ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ಕಾರ್ಯಕರ್ತರು ಅಲ್ಲಿ ಗಲಾಟೆ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಸಚಿವ ಅಶ್ವಥ್ ನಾರಾಯಣ ಡಾಕ್ಟರ್ ಸುಧಾಕರ್ ವಿರುದ್ಧನೂ ಘೋಷಣೆಗಳನ್ನ ಕೂಗಿದ್ರು. JDS BJP ಕಾರ್ಯಕರ್ತರ ನಡುವೆ ಅಲ್ಲಿ ದೊಡ್ಡ ಮಾರಾಮಾರಿ ನಡೆದು ಹೋಯ್ತು. ನೂಕಾಟ ತಳ್ಳಾಟ ಎಲ್ಲವೂ ನಡೆದು ಹೋಯ್ತು, ರಣಾಂಗಣವಾಗಿ ಹೋಯ್ತು ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮದ ಒಂದು ಆವರಣ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಆಗ ಉದ್ಘಾಟನೆ ಬಳಿಕ ಆಗಮಿಸಿದ್ರು ಅನಿತಾ ಕುಮಾರಸ್ವಾಮಿ ಹಾಗೇನೆ HDK ಕಾರ್ಯಕರ್ತರನ್ನ ಸಮಾಧಾನ ಮಾಡಿದ್ರು ಅವರೇ.